ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಭಿನ್ನಾಭಿಪ್ರಾಯ ಬಂದು ಕೊನೆಗೆ ಈಗ ನನ್ನ ಅಂತ್ಯಕಾಲ. ನನಗೆ ಈ ದೇಶದಲ್ಲಿ ನಾವೆಲ್ಲ ಈ ದೇಶದ ಇತಿಹಾಸಕ್ಕೆ ನಾವೆಲ್ಲ ದುಡಿದತ್ತವರು. ರಾಜಕೀಯದಲ್ಲಿ ಡಿಫರೆನ್ಸ್ ಬರ್ತದೆ, ಆದರೆ ನನ್ನ ಕೊನೆ ಹಂತದಲ್ಲಿ ಆಗ ಬಾಬು ಜಗಜೀವನ್ ರಾಮ್ ಹೆಸರಿನಲ್ಲಿ ಕಾಂಗ್ರೆಸ್ ಮಾಡಿಕೊಂಡಿದ್ದೆ, ವಿಜಯ್ ಕಾಂಗ್ರೆಸ್ ಮಾಡಿಕೊಂಡಿದ್ದೆ. ಅವ್ರು ಹೇಳಿದ್ರು ನಾನು ಮತ್ತೆ ಈ ಮೇನ್ ಸ್ಟ್ರೀಮ್ಗೆ ನಾನು ಬರಬೇಕು. ನಾನು ಯಾವ ಅಧಿಕಾರ ಕೇಳೋಕ್ಕೆ ನಾನು ಬರಲಿಲ್ಲ, ಆದರೆ ನಾನು ಬಂದಿರೋದು ಇವತ್ತು. ನನಗೆ ಟೈಮ್ ಕೇಳಿದ್ರು ಸಿಕ್ಕಿರಲಿಲ್ಲ. ಅಟ್ಲೀಸ್ಟ್ ಇವತ್ತಾರು ನೀನು ಬಂದು ಭೇಟಿ ಮಾಡಿ ನಾನು ಸಾಯಕ್ಕಿಂತ ಮುಂಚಿತವಾಗಿ ನಾನು ಕಾಂಗ್ರೆಸ್ಸಿಗೆ ನಾನು ಸಾಯಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಅಂಥೇಳಿ ರಾಜೀವ್ ಗಾಂಧಿಯವರು ನಮಗೆಲ್ಲ ತಿಳಿಸಿದ್ರು. ನನ್ನ ಹತ್ರ ಇನ್ನೂ ಭಾವಚಿತ್ರ ನಾವೆಲ್ಲ ಗುಂಪಲ್ಲಿ ಕೂತಿರುವಂಥದ್ದು ಅನೇಕ ನಮ್ಮ ಯೂತ್ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಕೂಡ ಇದೆ. ಹಾಗೆ ಬಾಬು ಜಗಜೀವನ್ ರಾಮ್ರವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ನಿಷ್ಠೆ, ಭಾವಚಿತ್ರ ಮೇರೆಗೆ ನಾಡಿನ ಸಕಲ ಸದ್ಭಕ್ತರು ತನು ಮನ ಧನದಿಂದ ಸೇವೆಯನ್ನು ಮಾಡಿ ಗುರು ಕೃಪೆಗೆ ಪಾತ್ರರಾಗಿದ್ದಾರೆ. ಸಂತೋಷ ಸಂಭ್ರಮದಿಂದ ನಾಡಿನ ಜನತೆ ಈ ಜಾತ್ರೆ ಆಚರಣೆ ಮಾಡಿದಕ್ಕೋಸ್ಕರವಾಗಿ ಎಲ್ಲ ಸಕಲ ಸದ್ಭಕ್ತರಿಗೆ ನಾಡಿಗೆ ಮಳೆ ಬೆಳೆ ಸುಖ ಸಮೃದ್ಧಿ ನೆಮ್ಮದಿ ಶಾಂತಿ ಸುಖ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಕೊಡ್ಲಿ ಅಂತೇಳಿ ಎಲ್ಲರ ಪರವಾಗಿ ಗುರುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಆಸೆ ಇತ್ತು. ಸೊ ಅವರು ನನ್ನ ತಂದೆ ಇದ್ಬಿಟ್ರು. ಇಲ್ಲಿ ಬಂದು ಕಲಿಬೇಕಾದ್ರೆ ನಂಗೆ ಇಲ್ಲಿದ ಆದ ಅನುಭವ ಏನಂತ, ನಾನು ಸಂಗೀತ ಅಭ್ಯಾಸ ಹೇಳಿಸ್ಕೊಂಡಿದ್ದು ಪಂಚಾಕ್ಷರಿ ಅಣ್ಣಿಗೇರಿ ಗುರುಗಳ ಹತ್ರ. ಅವ್ರ ಹತ್ರ ಹೇಳಿಸ್ಕೋಬೇಕಾದ್ರೆ ಅಥವಾ ಹೇಳಿಸ್ಕೊಂಡ್ಮೇಲೆ ನಂಗೆ ವಿಭೂತಿ ಹಚ್ಚಿದ್ರಷ್ಟು ಸಂಗೀತ ತಲಾಕ್ ಕೊಟ್ಟಿದ್ದೆ. ಇಲ್ಲಿದ ನನಗಾದ ಅನುಭವ ದೊಡ್ಡ ಅನುಭವ. ಹಾಗಾಗಿ ನಾನು ಯಾವಾಗಲೂ ಈ ಮಠಕ್ಕೆ ಬಂದರೆ ನಾವು ಜಾತಿ ಭೇದ ಭಾವ ಏನೂ ಇಲ್ಲಾರ್ದ ನಾವೆಲ್ಲ ಒಂದು ಅಂತ ಈ ಮಠದಾಗ ವಿಭೂತಿ ಹಚ್ಕೊಂಡೇ ನಾನು ಸಂಗೀತ ಅಭ್ಯಾಸ ಮಾಡೋದು. ಹೆಂಗೆ ಡೈಲಾಗ್ ಡೆಲಿವರಿ ಮಾಡೋದು ಹೆಂಗೆ ನಗಿಸ್ಬೇಕು ಜನರನ್ನ ನಂಗೆ ಏನೋ ಗೊತ್ತಿಲ್ಲ, ಆದರೆ ನನ್ನಿಂದ ಒಂದು ಶಕ್ತಿ ಐತೆ ಅನ್ನೋದು ಅದು ಗೊತ್ತು. ಅದೇ ಆಚಾರ ಅಂತ ಹೇಳ್ತೀನಿ. ಅವ್ರು ಹೆಂಗೆ ನಡೆಸಿದ್ರು ಅಂದ್ರೆ 3 ತಿಂಗಳದಾಗ ನಾನು ಇಡೀ ಕರ್ನಾಟಕದಾಗ ಎಷ್ಟು ಅಡ್ಡಾಡ್ಬೋದು ಅಷ್ಟು ಅಡ್ಡಾಡಬಲ್ಲೆ ಅನ್ನೋ ಶಕ್ತಿ ನನ್ನೊಳಗೆ ಬಂದಿದ್ದ ಅಜ್ಜಾರಿಂದನ. ಅದನ್ನು ಹೇಳಿ ಬರ್ತೀನಿ. ಯಾಕಂದ್ರೆ ಇಲ್ಲಿ ಅಜ್ಜಾರಿಲ್ಲ ಅಂತ ಅನ್ನೋದೇ ಇಲ್ಲ. ಕಣ್ಣು ಮುಚ್ಕೊಂಡು ಅಜ್ಜಾರ್ಗೆ ಏನು ಬಿಡ್ಕೊಂಡ್ರು ಅದು ಈ ಸ್ಥಾನದಾಗ ಆಗುತ್ತಂತ ನನಗೆ ಅನುಭವ ಆಗಿದೆ. ये सीधी तस्वीरें हम आपको दिखा रहे हैं लाइव। और प्रधानमंत्री नरेंद्र मोदी जकार्ता पहुंच चुके हैं, इंडोनेशिया की धरती पर। प्रधानमंत्री नरेंद्र मोदी ये सीधी और निश्चित तौर पर बेहद महत्वपूर्ण है ये दौरा, बेहद इसके खास मायने हैं। तो भारत और इंडोनेशिया लगभग 2000 वर्षों पुरानी साझा सभ्यतागत विरासत, समुद्री संपर्क और सांस्कृतिक आदान प्रदान पर आधारित है। और कैसे ये रिश्तों को और मजबूती मिल रही है, इसी की झलक हम साफ तौर पर यहाँ पर देख रहे हैं।
की तैयारी करनी है, नए भारत का IIM तैयार करना है। टैलेंट शुड नॉट बी लिमिटेड बाय सर्कमस्टेंसेस। हर परिस्थिति में प्रतिभाशाली और जरूरतमंद बच्चों के लिए पर्याप्त मात्रा में मौका उपलब्ध हो कि वो एजुकेट कर सके सभी को। मैं समझता हूं कि आपने स्कॉलरशिप प्रोग्राम्स भी इसमें ऑफर किए हैं। IIM की जो क्रेडिबिलिटी है, जो क्वालिटी है, जो विश्वसनीयता है, उसको आप आगे बढ़ाते हुए एजुकेशन को एक्सेसिबल बना रहे हैं और हिंदी इंग्लिश दोनों का बाइलिंगुअल होने के कारण ये अंडर ग्रेजुएट प्रोग्राम मुझे लगता है कि बहुत सेवा देगा भारत को, भारत की इंडस्ट्री को, और इंडस्ट्री के साथ जुड़ के बनने के कारण इसकी सफलता भी सुनिश्चित है। ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನಿಸ್ತು? ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.